ನೋಡ್ರಿ ಮುಂಜಾನೆ ಎದ್ದಿ ಇಬ್ರು ಜೋಕಾಲ ಆಡ್ಲಿಕತ್ತಾರ್ರಿ ಒಂದೇ ಸರ್ತಿಗಿ. ಹಾಯ್ ನೀ ಜೋಕಾಲ ಹಿಡಿಯೋ ಬಿದ್ದಿಗಿ. ಇಬ್ರು ಕಾಲು ಜೋಕಾಲ ಆಡ್ಲಿಕತ್ತಾರ ನೋಡ್ರಿ. ಯಾಕಂದ್ರೆ ಒಂದು ಜೋಕಾಲದಲ್ರಿ ಇಬ್ರು ಜಗಳ ಆಡ್ತಾರೆ, ನಾನು ಕೊಡ್ತೀನಿ ನೀನು ಕೊಡ್ತೀನಿ ಅಂತ. ಅದಕ್ಕೆ ಅವ್ರಿಗೆ ಇಬ್ಬರಿಗೆ ಹಿಂಗೆ ಕುಂದರ್ಸಿ ನೋಡ್ರಿ. ಬೀಳ್ತೀರಿ ಹಂಗೆ ಮಾಡ್ಬೇಡ್ರಿ. ಟೈಟ್ ಅಲ್ಲತ್ತದ ಬೀಳಂಗಳ ಸಾಕಿಳಿ. ಅಯ್ಯ ನೀ ಆಕಿನ ಕಾಲ ಮೇಲೆ ಕೂತ್ರ ಆಕಿ ಯಾಕೆ ಕುಳ್ದಾಳು? ಬೇಡ, ಆಕಿ ಸಣ್ಣ ಕತ್ತಾಳ ಬರಲ್ಲ. ಕುಡ್ತಿ ಸಾಕು ಬಿಡು ಈಗ. ಸಾಕೀಗ ಎಲ್ಲಿ ಸಾಕಪ್ಪ. ಏನ ಕೆಲಸ ಅದ ಸರ್, ನಾ ಏನೋ ಬಾಂಡೆ ತಿಕ್ಬೇಕು. ಮುಂಜಾನೆ ತೀರ ಎದ್ದಿ ಮಾತು ಕುಂದಿರ್ತಿ. ಈಗ ನೋಡ್ರಿ ಚಹಾ ಮಾಡ್ಯಾಡ್ರಿ. ಚಹಾ ಕುಡಿಬೇಕು. ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡ್ಯಾಡ್ರಿ. ಸಮ ಟಿಫನ್ಗೆ ಮಾತ್ರ ನಾನು ಒಂದು ಸ್ವಲ್ಪ ಮಾಡಂದ್ರಿ. ಉಪ್ಪಿಟ್ಟು ಮಾಡ್ಯಾಳ, ಚಹಾ ಮಾಡ್ಯಾಳ. ಚಹಾ ಕುಡಿತೀರಿ ಮೊದಲ ಸ್ವಲ್ಪ ದೇವ್ರ ಪೂಜೆ ಮಾಡ್ಬಿಡ್ತೀನಿ ರೀ. ದೇವ್ರ ಪೂಜೆ ಮಾಡಿ ಬಂದ ಚಹಾ ಕುಡ್ತೀನಿ ರೀ. ಮತ್ತೀಗ ರೊಟ್ಟಿ ಪಲ್ಯ ಮಾಡ್ಬೇಕಿನ ನೋಡ್ರಿ. ನಾನು ಒಂದು ಸ್ವಲ್ಪ ನಾಷ್ಟ ಮಾಡಿದ್ರಿ. ಯಾಕಂದ್ರೆ ಸಮ್ಮಗ ಶಾವಿಗೆ ಉಪ್ಪಿಟ್ಟು ಮಾಡಿಡ್ರವ, ಅದನ್ನೇ ನಾನು ಒಂದು ಸ್ವಲ್ಪ ನಾಷ್ಟ ತಿಂದೆ. ಈಗ ದೇವ್ರ ಪೂಜೆದೆಲ್ಲನೂ ಆಗ್ಯದ. ಚಪಾತಿ ಮಾಡ್ತೀನಿ ರೀ. ಅವ್ವ ಬೆಂಡಿಕಾಯಿ ಮೊಸರು ಬೆಂಡಿಕಾಯಿ ಪಲ್ಯ ಮಾಡಕತ್ತಾಳ, ನಾನು ಚಪಾತಿ ಮಾಡ್ತೀನಿ ರೀ. ನೋಡ್ರಿ ಎಲ್ಲ ಚಪಾತಿ ಹಿಟ್ಟು ನಾದ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಚಪಾತಿ ಮಾಡೋಕೆ ಹೊರಿನೂ ಸೋರ್ಸಿನಿ, ಚಪಾತಿ ಮಾಡ್ತೀನಿ. ಈಗ ನೋಡ್ರಿ ಕೆಲಸ ಅಂತ ಎಲ್ಲ ಆಯಿತು. ಬಟ್ಟೆ ಅದು ಎಲ್ಲನೂ ಒಗದು ಹಾಕೀನಿ. ಈಗ ಊಟ ಮಾಡೋದ್ರಿ. ಎಲ್ಲರೂ ಯಜಮಾನ್ರು ನಾಷ್ಟ ಮಾಡ್ರಿ ಅಂತ್ರಿ. ಅವರು ಅಲ್ಲಂದ್ರೆ ಉಳಕ್ಕೆ ನಮ್ಮ ಮುತ್ಯಾರಲ್ರಿ, ಮುತ್ತೆಗೆ ತುಳ ಕೊಟ್ಟು ನಾವು ಭೀ ಊಟ ಮಾಡ್ತೇವ್ರಿ. ಈಗ ಚಪಾತಿ ಮಾಡೀನಿ, ಎಲ್ಲ ಮಾಡೀನಿ. ಅವ್ವ ಬೆಂಡಿಕಾಯಿ ಮೊಸರು ಹಾಕಿ ಬೆಂಡಿಗೆ ಸಾಂಬಾರು ಮಾಡ್ಯಾಳ. ಈಗ ಊಟಕ್ಕೆ ಹಾಕ್ಕೊಡ್ತೀನಿ. ಮುದ್ದೆ ಕರಿಸಂಬರ್ತಿ ಉಳಕ್ಕೆ ನೋಡ್ರಿ. ಹಸಿ ಮೆಣಸಿನ್ಕಾಯಿ ಖಾರ, ಹುರಿದಿದ್ದು ಹಸಿಮೆಣಸಿನ ಖಾರ, ಮೊಸರು, ಬೆಂಡಿಕಾಯಿ ಖಾರ, ಚಪಾತಿ ಬಿಸಿ ಬಿಸಿವ. ಇದು ಬೆಂಡಿಕಾಯಿ ಪಲ್ಯಕ್ಕೆ ಮೊಸರು ಹಾಕಿ ಮಾಡಿರೋಂಥ ಬೆಂಡಿಕಾಯಿ ಪಲ್ಯ ನೋಡ್ತಿದ್ದು ನೋಡ್ರಿ. ಬೆಂಡಿಕಾಯಿ ಹುರಿದ ಹಾಕ್ಯಾರ್ರಿ ಮೊಸರ್ನ್ಯಾಗ. ಮೊಸರು ಹುಳಿ ಬೆಂಡಿಕಾಯಿ ಸಾಂಬಾರು ಅಂತ ಕರಿತಾರ್ರಿ. ಇಷ್ಟ ನೋಡ್ದು ಅನ್ನ ಅದ ಸಮ್ಮಗ್ ಮಾಡಿದ ಶಾವಿಗೆ ಉಪ್ಪಿಟ್ಟು ಕಿಲ್ಲದ ಬಾ ಅಮ್ಮ ಬಾ ಮುತ್ತೆ ಉಳ್ಕೊಡ್ಬಮ್ಮ. ನೋಡ್ರಿ ಫ್ರೆಂಡ್ಸ, ನಾನೊಂದು ರೆಸಿಪಿ ಮಾಡಕತ್ತೀನಿ ರೀ. ಏನಪ್ಪ ಅಂತಂದ್ರೆ ಒಂದು ಸ್ವೀಟ್ ರೆಸಿಪಿ. ಏನಂತಂದ್ರೆ ರೀ, ಹಬ್ಬಕ್ಕೆ ನಾನು ಜಾಮೂನ್ ಹಿಟ್ಟು ತರಿಸಿದ್ರಿ ಯಜಮಾನ್ರ ಕೈಲಿಂದ. ಆದರೆ ಜಾಮೂನ್ ಮಾಡೋಕ್ಕಾಗಲಿಲ್ಲ. MTR ಜಾಮೂನ್ ಹಿಟ್ಟು ಯಾಕೆ ಆಗಲಿಲ್ಲಪ್ಪ ಅಂತಂದ್ರೆ ರೀ, ನನಗೂ ಕೆಮ್ಸಾಗತ್ತಿತ್ತು, ನಮ್ಮ ಸಮೃದ್ಧಿಗೂ ಕೆಮ್ಸಾಗತ್ತಿತ್ತು ರೀ. ಹಾಗಾಗಿ ಸುಮ್ಮನೆ ಬೇಡಪ್ಪ, ಎಣ್ಣೆ ಕರ್ದು ಮಾಡ್ತೇವಲ್ರಿ, ಅದಕ್ಕೆ ಬೇಡಪ್ಪ ಅಂಥೇಳಿ ನಾನು ಜಾಮೂನ್ ಮಾಡೇ ಇಲ್ಲ. ಹಾಗಾಗಿ ಮತ್ತು ಬಜ್ಜಿ ಹಪ್ಪಳ ಯಾವುದೂ ಮಾಡಿರಲಿಲ್ಲ ರೀ ನಾನು. ಅದಕ್ಕೆ ಇವಾಗ ಕೆಮ್ಮು ಕಡಿಮೆ ಆಗ್ಯದ್ರಿ ನಮ್ಮ ಸಮೃದ್ಧಿ ಭೀ. ಅದ್ರ ಸಲಕ್ಕ ಇವತ್ತು ಜಾಮೂನ್ ಮಾಡಿದ್ರಾಯ್ತು. ಅದು ನಮ್ಮ ಸಮ್ಮನ ಸಲುವಾಗಿ ಅಂತ ತರಿಸಿದ್ರಿ. ನನ್ನ ಸಮ್ಮಗ ಭಾಳ ಇಷ್ಟ ರೀ ಜಾಮೂನ್ಗಳು ಅಂತಂದ್ರೆ. ಅದಕ್ಕೆ ಇವತ್ತು ಗುಲಾಬ್ ಜಾಮೂನ್ ಮಾಡಕತ್ತೀನಿ ರೀ. MTR ಗುಲಾಬ್ ಜಾಮೂನ್ ಮಿಕ್ಸ ಹಿಟ್ಟಿನ ಪ್ಯಾಕೆಟ್ ತೊಗೊಂಬಂದಾರ್ರಿ. ಈಗ ಜಾಮೂನ್ ಮಾಡಮ್ರಿ. ಮೇಡಮ್ ಜಾಮೂನ ಯಾರಿಗೆ ಮೇಡಮ್? ಸಮ್ಮಗೆ ಬೇಕು, ನಿಂಗೆ ಬೇಕು? ಯಾರಿಗೆ ಬೇಕು? ಹಾಂ ಸಮ್ಮಗ ಸಮ್ಮು ಬೇಡ. ನೀತಿತ್ತಿ ಸಮ್ಮು ತಿತ್ತ ನೀತಿತ್ತಿ ಹಾಯ್ ಮಾಡಲ್ಲ. ಅದು ಬರ್ರಿ ಜಾಮೂನ್ ಮಾಡಮ್ ಅಂತೇಳಿ. ಜಾಮೂನ್ ತಿಲ್ಲಕ್ಕೆ ಬರ್ರಿ ಏನು? ಅದು ಬಿಡುಕೊಳ್ಳ ಜಾಮೂನ್ ತಿಲ್ಲಕ್ಕೆ ಬರ್ರಿ ಏನು? ಬರ್ರಿ ಪಟ್ಟ ಪಟ್ಟ ಅಂತ ನಮ್ಮ ಸಮ ಬರೋಷ್ಟೊತ್ತಿಗೆ ಜಾಮೂನ್ ಮಾಡ್ತೀನಿ ರೀ. ಈಗ ಟೈಮ್ 3 ಗಂಟೆ ಆಗ್ಯದ್ರಿ ಮಧ್ಯಾಹ್ನ. ಈಗ ಜಾಮೂನ್ ಮಾಡ್ತೀನಿ. 4:45 ಗಂಟೆಗೆ ಬರ್ತಾನೆ. ಆಟೋ ತಕ್ಕ ರೆಡಿ ಅಥವಾ ಏನು ಮಾಡ್ತಾವೆ ನೋಡಮ್ರಿ. ಮೊದಲ ಪಾಕಕ್ಕೆ ಇಡ್ತೀನಿ ರೀ. ಪಾಕಕ್ಕಿಟ್ಟ ಹಿಟ್ಟು ಕಲಿಸ್ತೀನಿ ರೀ. ನೋಡಿರಿ ಪಾಕಕ್ಕೆ ಇಡ್ಲತ್ತೀನಿ ರೀ. ಇಲ್ಲಿ ನೀರು ಹಾಕಿಟ್ಟಿನಿ. ಒಂದೂವರೆ ಚರಿಗೆ ಆಗೋಷ್ಟು ನೀರು ಹಾಕಿನಿ. ಒಂದೇ ಪ್ಯಾಕೆಟ್ ಮಾಡ್ತೀನಿ ರೀ. ಈಗ ಇದಕ್ಕೆ ಸಕ್ಕರೆ ಹಾಕ್ತೀನಿ ರೀ. ಈಗ ನೋಡಿರಿ ಇದಕ್ಕೆ ಸಕ್ಕರೆ ಹಾಕ್ಕೊಳಮ್ರಿ. ಸಕ್ಕರೆ ರುಚಿಗೆ ಎಷ್ಟು ಬೇಕು ನೋಡಿರಿ ನಮಗೆ ಅಷ್ಟು ನೋಡ್ಕೊಂಡು ಸಕ್ಕರೆ ಹಾಕ್ಕೊಳಮ್ರಿ. ನೋಡಿರಿ ಸಕ್ಕರೆ ಹಾಕಿನಿ ರೀ. ನಮ್ಗೆ ಒಂದೇಳಿ ಪಾಕ ಬರ್ಬೇಕಂತೇನಿಲ್ಲ. ಈ ಸಕ್ಕರೆ ಕರಗಿ ಒಂದು ಸ್ವಲ್ಪ ನಮ್ಮ ಕೈಗೆ ಅಂಟು ಹಂಗೆ ಪಾಕ ಬಂದ್ರೆ ಅಷ್ಟು ಸಾಕ್ರಿ. ಈಗಿದ ಸಕ್ಕರೆ ಕರಗ್ಲಕ್ಕೆ ಬಿಡಮ್ರಿ. ಒಂದು ಸ್ವಲ್ಪ ಈ ರೀತಿ ಕೈ ಆಡಿಸಿ ಬಿಟ್ಬಿಡಮ್ರಿ. ಸಕ್ಕರೆ ಕರಗಿ ನೀರಿವ ಕುದಿ ಬರ್ಬೇಕ್ರಿ. ಆ ರೀತಿ ಬಿಟ್ಬಿಡಮ್ರಿ. ಇದ್ರ ಮ್ಯಾಮ್ ಚತ್ತಾಮು ಮ್ಯಾಲ ಮುಚ್ಚಿ ಕುದಿಲಿಕ್ಕೆ ಬಿಡಮ್ರಿ ಸಕ್ಕರೆ ಬರ. ಈಗ ಜಾಮೂನ್ ಹಿಟ್ಟು ಹಾಕ್ಕೊಳಮ್ರಿ. ಇದಕ್ಕೆ ನೀ ಬಿಡಮ್ಮ ಕೈ ಇಡ್ಬೇಡಿ. ಸರಿ 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 ಕೈ ಇಟ್ಟಿದ್ರೆ ನಾ ಮಾಡಲ್ಲ ನೋಡಿ ಜಾಮೂನಿ. ಈಗ ಇದಕ್ಕೆ ಸ್ವಲ್ಪ ಹಾಲನ್ನು ಹಾಕ್ಕೊಂಡು
ಸ್ವಲ್ಪ ಉಗುರು ಬೆಚ್ಚಗಿನ ಹಾಲು ಅವ ಇವ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಹಿಟ್ಟು ನಾದ್ಕೊಳಂಬ್ರಿ ಇದು ಅಂದ್ರೆ ಹಿಂಗೆ ನಾದಕ್ಕೆ ಹೋಗ್ಬಾರ್ದ್ರಿ ಬರೀ ಈ ರೀತಿ ಕೈಲಿಂದ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ರೀ ಇದು ಜಾಮೂನ್ ಹಿಟ್ಟು ಇಲ್ಲಂದ್ರೆ ಆಮೇಲೆ ಪಾಕ ಏನದಲ್ರಿ ಪಾಕ ಕುಡಿಯಂಗಿಲ್ಲ ರೀ ಜಾಮೂನು ಅದ್ರ ಸಲಕ್ಕೆ ಈ ರೀತಿ ಬರೀ ಹಿಟ್ಟನ್ನು ಒಂದು ಗೂಡಿಸ್ತಾ ಹೋಗ್ಬೇಕಷ್ಟೇ ರೀ ಜಾಸ್ತಿ ನಾವು ಜೋರು ಹಾಕಿ ಎಲ್ಲ ನಾದ್ಲಕ್ಕ ಹೋಗ್ಬಾರ್ದ್ರಿ ಇದು ಜಾಮೂನ್ ಹಿಟ್ಟು ಸರಿ ನೀ ಕೈತಿ ಎಲ್ಲ ನಾದ್ತೀನಿ ಸುಮ್ಮ ಕುಂದ್ರಬೇಕು ನೀ ಅಷ್ಟೇ ಇಲ್ಲಿ ಸಕ್ರೆ ಪಾಕ ಕುದಿಲಿಕ್ಕತ್ತದ ಚಂದತ್ನಾಗಿ ಇದಕ್ಕೆ ನಾನು ಸ್ವಲ್ಪ ಇಲೈಚಿ ಪುಡಿನ ಜಜ್ಜಿ ಹಾಕೊಲತ್ತೀನಿ ಮತ್ತು ಈಗ ನೋಡ್ರಿ ಇದಕ್ಕೆ ಸ್ವಲ್ಪ ನಿಂಬೆ ಹುಳಿ ರಸ ಹಾಕ್ತೀನಿ ರೀ ಯಾಕಪ್ಪ ಅಂದ್ರೆ ಸಕ್ರೆ ಜಮಾ ಆಗಬಾರ್ದ್ರಿ ಗಟ್ಟಿ ಆದ್ರೂ ಅದು ಒಂದೊಂದು ಸರ್ತಿ ಏನಂತಂದ್ರೆ ಸಕ್ರೆ ಪಾಕ ಗಟ್ಟಿಯಾಗಿ ತೊಗೊಂಡೇವಂತಂದ್ರೆ ಅದು ಸಕ್ರೆ ಆಗ್ತಾ ಇರ್ತದೆ ರೀ ಈ ರೀತಿ ದಂಡಿಗೆಲ್ಲ ಆ ರೀತಿ ಆಗ್ಬಾರ್ದು ಅಂತಂದ್ರೆ ಒಂದು ಸ್ವಲ್ಪ ನಿಂಬಿಕೆ ರಸ ಹಾಕಿದ್ರೆ ಆಗಂಗೆ ಭೀ ಇಲ್ಲ ಮತ್ತು ಇದು ಆಗಂಗಿಲ್ಲ ರೀ ಏನಂತಂದ್ರೆ ರುಚಿನ ಬ್ಯಾಲೆನ್ಸ್ ಮಾಡ್ತದೆ ರೀ ಹುಳಿ ಅದಕ್ಕೆ ಒಂದು 2 ಹನಿ ಆದರೂ ನಿಂಬಿಕೆ ಹುಳಿನ ಕಂಪಲ್ಸರಿಯಾಗಿ ನಾವು ಈ ರೀತಿ ಸ್ವೀಟ್ ರೆಸಿಪಿ ಮಾಡುವಾಗ ಹಾಕ್ಬೇಕು ರೀ ಈಗ ಇದನ್ನು ಒಂದು ಸ್ವಲ್ಪ ಕೊಯ್ದು ಒಂದು 4 ಹನಿ ಹಾಕ್ತೀನಿ ರೀ ಅದಕ್ಕೆ ನಿಂಬಿಕೆ ಜ್ಯೂಸ್ ನೋಡಿರಿ ಇಷ್ಟು ಹಿಂಡಿದ್ರೆ ಸಾಕ್ರಿ ಈಗ ಸ್ವಲ್ಪ ಗಟ್ಟಿನಾಗ್ಯದ್ರಿ ಕಲರ್ ನೋಡ್ತಿರ್ಬೋದು ರೀ ಎಷ್ಟೊಂದು ಚೇಂಜ್ ಆಗ್ಯದ ಈಗ ಇದಕ್ಕೆ ಗ್ಯಾಸನ್ನು ಬಂದ್ ಮಾಡಿ ಇಟ್ಬಿಡ್ತೀನಿ ರೀ ಪಾಕ ಅಂತೂ ರೆಡಿ ಆಗ್ಯದ ಜಾಮೂನ್ ಪಾಕ ರೆಡಿ ಆಗ್ಯದ ಇದಕ್ಕೆ ಮ್ಯಾಲೆ ಮುಚ್ಚಿ ಗ್ಯಾಸ್ ಬಂದ್ ಮಾಡ್ತೀನಿ ರೀ ಈ ಕಡೆ ಜಾಮೂನ್ ಹುಳಿಗಳ ಕಡತ್ ತೊಗೊತೀನಿ ರೀ ಜಾಮೂನ್ ಹುಳಿಗಳೆಲ್ಲ ಕಡತ್ ತೊಗೊಂಡಿನಿ ಇಷ್ಟಾಗ್ಯಾರ ಒಂದು 30-35 ಆಗಿರ್ಬೋದು ರೀ ಎಣಿಸಿಲ್ಲ ಅಂದಾಜು ಒಂದು 30 ಅಂತೂ ಇರ್ಬೋದು ರೀ ಈಗ ಇವಾಗ ಫ್ರೈ ಮಾಡ್ಕೊತೀನಿ ರೀ ಸಣ್ಣ ಸೈಜಿಗೆ ಮಾಡೀನಿ ರೀ ನಾನು ಜಾಸ್ತಿ ದೊಡ್ಡ ಸೈಜ್ ಮಾಡಿಲ್ಲ ನೋಡಿರಿ ಜಾಮೂನ್ ಫ್ರೈ ಮಾಡೋಕೆ ಇಲ್ಲಿ ಒಂದು ಬುಟ್ಟಿ ಒಳಗೆ ಎಣ್ಣೆ ಹಾಕ್ಕೊಂಡಿನಿ ಈಗ ಇಲ್ಲಿ ಜಾಮೂನ್ ಹುಳಿಗಳ ರೆಡಿ ಮಾಡ್ಕೊಂಡಿನಿ ಪಾಕ ಒಂದು ಸ್ವಲ್ಪ ತಣ್ಣಗಾಲಕ್ಕೆ ಇಟ್ಟೀನಿ ರೀ ಯಾಕಂದ್ರೆ ಜಾಸ್ತಿ ಬಿಸಿನೂ ಇರ್ಬಾರ್ದಲ್ಲ ರೀ ಅದಕ್ಕೆ ಒಂದು ಸ್ವಲ್ಪ ತಣ್ಣಗಲ್ರಿ ಪಾಕನೂ ಈ ಕಡೆ ಇದಕ್ಕೆ ಎಣ್ಣೆ ಬಿಸಿ ಆಗಿರ್ಬೋದು ಒಂದೊಂದು ಜಾಮೂನ್ ಉಂಡಿಗಳು ಬಿಡಂಬ್ರಿ ಗ್ಯಾಸ್ ಫ್ಲೇಮ ಮೀಡಿಯಮ್ ಮಾಡ್ಕೊಂಬಿಡಂಬ್ರಿ ಎಣ್ಣೆ ಬಿಸಿ ಆಗ್ಯದ್ರಿ ಒಂದು ಸರ್ತಿಗೆ ಎಷ್ಟು ಆಗ್ತಾವ ಅಷ್ಟು ಫ್ರೈ ಮಾಡ್ಕೊಳಂಬ್ರಿ ಗ್ಯಾಸ್ ಫುಲ್ ಮೀಡಿಯಮ್ ಮಾಡ್ತೀನಿ ರೀ ಯಾಕಂದ್ರೆ ಎಣ್ಣೆ ಭಾಳ ಬಿಸಿ ಆಗ್ಯದ ಫುಲ್ ಗೋಲ್ಡನ್ ಕಲರ್ ಬರೋ ತನಕನೂ ಫ್ರೈ ಮಾಡ್ಕೊಂಡ್ರಿ ಕ್ರ್ಯಾಕ್ಸ್ ಅಂತೂ ಬಂದಿಲ್ಲ ನೋಡ್ರಿ ಜಾಮೂನ್ಗೆ ಯಾಕಂದ್ರೆ ನಾವು ಉಳ್ಳಿ ಕಡಿಯುವಾಗ ಒಂದು ಸ್ವಲ್ಪ ನೀಟಾಗಿ ಕಡ್ದೇವಂತಂದ್ರೆ ಕ್ರ್ಯಾಕ್ಸ್ಗಳು ಬರಂಗಿಲ್ಲ ರೀ ಇಲ್ಲಂತಂದ್ರೆ ಭಾಳ ಕ್ರ್ಯಾಕ್ಸ್ ಬರ್ತಾವ್ರಿ ಒಂದೊಂದು ಸರ್ತಿ ಜಾಮೂನ್ಗೆ ಸ್ವಲ್ಪ ನಾವು ಉಳ್ಳಿ ಕಡಿಯಾಗ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರೂ ಕ್ರ್ಯಾಕ್ಸ್ಗಳು ಬಂದ್ಬಿಡ್ತಾವ್ರಿ ಇವಾಗ ಫುಲ್ಲು ಗೋಲ್ಡನ್ ಕಲರ್ ಆಗ್ಬೇಕು ರೀ ಫುಲ್ ಕಪ್ಪಗಾಗಬೇಕು ಆ ರೀತಿ ಫ್ರೈ ಮಾಡ್ಕೋಬೇಕು ರೀ ಎಲ್ಲ ಮುಚ್ಚು ಇನ್ನೇ ಬೇಡ ಸರಿ ಸರಿ ನೀ ಸರಿ ಇಲ್ಲಿ ತಿನ್ನಕ್ಕೆ ಬರಲ್ಲವಿನಾ ಅವ್ವ ಇನ್ನೂ 1 ಗಂಟೆ ಇವು ಮಾಡಿ ಪಾಕದಾಗ ಹಾಕಿ ಪಾಕದಾಗ ನೆನೂದಿ ಆದ್ಮೇಲೆ ತಿನ್ಬೇಕು ಸಂಜಿಕೆ ನಾಳೆ ಮುಂಜಾನೆ ತಿನ್ನಕತ್ರಿ ಮಸ್ತ್ನಾಗಿ 2 ದಿನ 2 ದಿನ ತಿನ್ಬೇಕು ಇದೇ ರೀತಿ ಕೈ ಬಿಡ್ಲಾರ್ದಂಗೆ ಫ್ರೈ ಮಾಡ್ಕೋಬೇಕ್ರಿ ಯಾಕಂದ್ರೆ ಎಲ್ಲ ಕಡೆಗೂ ಕರೆಕ್ಟಾಗಿ ಫ್ರೈ ಆಗ್ಬೇಕಲ್ರಿ ಎಲ್ಲ ಕಡೆಗೂ ಸಮನಾಗಿ ಕಲರ್ ಬರ್ತಾವೆ ಕಾಲಾ ಜಾಮೂನ್ ಅಂತಾರಲ್ರಿ ಆ ರೀತಿ ಫ್ರೈ ಮಾಡ್ಬೇಕು ಇವಕ್ಕೆ ಅಷ್ಟು ನಮ್ಗೆ ಅಂದರೆ ನಮಗೆ ಭಾಳ ಕಪ್ಪಾಗಿ ಬೇಕು ಜಾಮೂನ್ ಅಂದ್ರೆ ಕಪ್ಪಾಗಿ ಫ್ರೈ ಮಾಡ್ಕೋಬೇಕು ನಮ್ಗೆ ಜಾಸ್ತಿ ಕಪ್ಪು ಬೇಡಪ್ಪ ಅಂತನೋರು ಸ್ವಲ್ಪ ಜಲ್ದಿ ತೆಗೆದ್ರಿ ಅಂತಂದ್ರೆ ಕಪ್ಪಾಗಂಗಿಲ್ಲ ನಾನು ಜಾಸ್ತಿ ಫ್ರೈ ಮಾಡ್ತೀನಿ ರೀ ಸ್ವಲ್ಪ ಫುಲ್ ಕಪ್ಪಾಗಿರ್ಬೇಕು ರೀ ಜಾಮೂನ್ ಹಾಗಾಗಿ ಆ ರೀತಿ ಫ್ರೈ ಮಾಡ್ತೀನಿ ನೋಡ್ರಿ ಎಷ್ಟು ಕಪ್ಪಾಗಿ ಕಾಣಿಸ್ಕೊತಾವಲ್ರಿ ಆದ್ರೆ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ತೀನಿ ರೀ ನಾನು ಗ್ಯಾಸ್ ಫ್ಲೇಮ್ ಮಾತ್ರ ಮೀಡಿಯಮ್ನಾಗ ಇಟ್ಕೊಂಡು ಫ್ರೈ ಮಾಡ್ಬೇಕು ರೀ ಅಂದ್ರೆ ಚಂದತ್ನಾಗಿ ಫ್ರೈ ಆಗಿರ್ತಾವ್ರಿ ಮತ್ತು ಪಾಕನೂ ಚಂದ ಕುಡಿತಾವ್ರಿ ಈಗ ಸೂಪರಾಗಿ ಫ್ರೈ ಈಗ ನೋಡ್ರಿ ಈ ಟೈಮಿಗೆ ಕರೆಕ್ಟಾಗಿ ತಗೊಂಬಿಡಂಬ್ರಿ ನೋಡ್ರಿ ಈಗ ಇವನ್ನ ಪಾಕಕ್ಕೆ ಹಾಕೊಂಬಿಡಂಬ್ರಿ ಕಮ್ಮಿ ಅದೇ ರೀತಿ ಸೇಮ್ ಫ್ರೈ ಮಾಡ್ಕೊಳಂಬ್ರಿ ಒಟ್ಟೊಂದು 3 ಸರ್ತಿ ಆಗ್ತಾವ್ರಿ
ಕ್ರ್ಯಾಕ್ಸ್ ಮಾತ್ರ ಯಾವನು ಕ್ರ್ಯಾಕ್ಸೇ ಬಂದಿಲ್ಲ ನೋಡ್ರಿ ಜಾಮೂನ್ದಾಗ. ಒಂದೊಂದು ಫುಲ್ ಸಿಳ್ಕಿ ಬಿಟ್ಬಿಡ್ತಾವೆ ನಾವು ಫ್ರೈ ಮಾಡ್ಬೇಕಾದ್ರೆ ಜಾಮೂನೆಲ್ಲ. ನೋಡ್ತಿರ್ಬೋದ್ರಿ ಒಂದೇ ಒಂದು ಕೂಡ ಕ್ರ್ಯಾಕ್ಸ್ ಬಿಟ್ಟಿಲ್ರಿ ಜಾಮೂನ್. ಆದರೆ ನಮ್ದು ಟ್ರೈಪೋಡ್ ಒಂದು ಮುರಿದ್ರಿ, ಅದಕ್ಕೆ ನಾನು ಈ ಉಳ್ಳಿ ಕಡೆದು ಒಂದು ತೋರಿಸ್ಲಿಲ್ಲ ರೀ. ನಾನು ಉಳ್ಳಿ ಕಡೆ ತೋರಿಸ್ತೀನಿ ಅಂತಂದ್ರೆ ಕ್ರ್ಯಾಕ್ಸ್ ಬರ್ಲಾರ್ದಂಗೆ ಯಾವ ರೀತಿ ಉಳ್ಳಿಗಳು ಕಡಿಬೇಕು ಅನ್ನೋದನ್ನು ಗೊತ್ತಾಗ್ತೈತೆ ರೀ. ಎಲ್ಲದನ್ನು ಇದೇ ರೀತಿ ಫ್ರೈ ಮಾಡಿ ಪಾಕಕ್ಕೆ ಹಾಕ್ತೀನಿ ರೀ. ನೋಡಿರಿ ಜಾಮೂನ ಎಲ್ಲ ಫ್ರೈ ಮಾಡೋದ ಕಂಪ್ಲೀಟ್ ಆಯಿತು. ಇಲ್ಲೇ ಪಾಕದಾಗ ಹಾಕ್ಬಿಟ್ಟಿನಿ. ಪಾಕ ಸ್ವಲ್ಪ ಜಾಸ್ತಿ ಮಾಡೀನಿ ರೀ ನಾನು. ನಮ್ಮನೆ ಪಾಕ ಎಲ್ಲರೂ ಇಷ್ಟಪಡ್ತಾರೆ. ಈಗ ನೆನಿಬೇಕಮ್ಮ ಇವ. ಈಗ ಮುಚ್ಚಿಡೋದಕ್ಕೆ ಈಗ ಮ್ಯಾಲೆ ಮುಚ್ಚಿ ಬಿಟ್ಬಿಡಮ್ರಿ. ಅದು ಬೇಡ, ಅದು ಮುಚ್ಚಲಿಕ್ಕೆ ಬರಲ್ಲ. ಇದೇ ಮುಚ್ಚಿಡಮ್, ಚಂದ ಮುಚ್ತದೆ. ಮ್ಯಾಗ ಮುಚ್ಚಿ 1 ಗಂಟೆ ತನಕ ಬಿಟ್ಬಿಡಮ್ರಿ ನಮ್ಮ ಸಮ ಬರೋ ತನಕ. ನೋಡಿರಿ ಫ್ರೆಂಡ್ಸ, ನಿಮ್ಮೆಲ್ಲರಿಗೂ ಗೊತ್ತಾಗಿರ್ತಾರೆ ನಾನು ಇವತ್ತು ಯಾವ ವಿಷಯದ ಬಗ್ಗೆದಾಗ ಮಾತಾಡೋಕೆ ಹೊಂಟೀನಿ ಅಂತ ಹೇಳಿ. ಈಗ ನಮ್ಮ ಸಮ ಬಂದನ್ರಿ, ಆಟ ಆಡಕತ್ತೆ ನಾವು ನಮ್ಮ ಸಮೃದ್ಧಿ ಜೊತೆ. ಏನು ವಿಷಯಪ್ಪ ಏನು ಮಾತಾಡಕತ್ತೀನಿ ಅಂತಂದರೆ ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ. ಹಾಗಾಗಿ ಅದನ್ನು ಇವತ್ತು ನಿಮ್ಮ ಜೊತೆ ಹಂಚ್ಕೊಳ್ಕತ್ತೀನಿ ರೀ. ನನಗೂ ಆಸೆ ಅದ ರೀ, ಅದು ಈಡೇರಲಿ ಅನ್ನೋದ. ಏನಪ್ಪ ಅಂತಂದ್ರೆ ನಾವು ಕಲಬುರ್ಗಿಗೆ ಬಟ್ಟೆ ಶಾಪಿಂಗ್ ಹೋಗಿದ್ದೇವಲ್ಲ ರೀ, ನಾಗರ ಪಂಚಮಿ ಹಬ್ಬದ. ನಾಗರ ಪಂಚಮಿ ಹಬ್ಬದು ಮತ್ತು ನಾನು ಡೆಲಿವರಿ ಶಾಪಿಂಗ್ ಅದಾಯ್ತು ಅಂಥೇಳಿ ಶಾಪಿಂಗ್ ಮಾಡೋಕೆ ಹೋಗಿದ್ದೇವಲ್ಲ ರೀ. ಅವತ್ತಿನ ವಿಡಿಯೋ ನೋಡಿದ್ರೆ ಈಗ ಗೊತ್ತಿರ್ತದೆ ರೀ. ಮಳೆ ಹೊಂಟಿದ್ರಿ ಅವತ್ತು ಭಾಳಷ್ಟ ಜೋರಾಗಿ. ಆ ಗಾಡಿ ಮ್ಯಾಗ ನಾನು, ನಮ್ಮ ಯಜಮಾನ್ರು, ನಮ್ಮ ಸಮೃದ್ಧಿ 4 ಜನ ನಾವು ಗಾಡಿ ಮ್ಯಾಗ ಹೋಗಿದ್ದೇವೆ ರೀ. ಬರಬೇಕಾದ್ರೆ ನಾವು ಎಷ್ಟು ಕಡೆ ಮಳೆ ಹೊಂಟಾಗ ಎಷ್ಟು ಕಡೆಗೆ ನಿಂತು ಬಂದೀವಿ ಅವತ್ತು ಅನ್ನೋದ ವಿಡಿಯೋಸ್ ಒಳಗೆ ನೀವು ಎಲ್ಲರೂ ನೋಡಿರಿ. ಹಾಗಾಗಿ ಅದನ್ನು ನೋಡಿ ನಾವು ಮಳೆ ಒಳಗೆ ಬರಕತ್ತಿದ್ದು ಸಣ್ಣ ಸಣ್ಣ ಮಕ್ಕಳು ಇದ್ಕೊಂಡು ಮಳೆಯಾಗ ಹೊಂಟಿದ್ದನ್ನು ನೋಡಿ ಒಬ್ರು ಅಕ್ಕೋರ ಕಮೆಂಟ್ ಹಾಕಿದ್ರಿ ನನಗೆ. ಕಮೆಂಟ್ ನೋಡಿ ಭಾಳ ಅಂದ್ರೆ ಭಾಳ ಖುಷಿ ಆಗಿದ್ರಿ ನನಗಂತೂ. ಏನಂತೇಳಿ ಅಂತಂದ್ರೆ ರೀ, ಅಕ್ಕ ನೀವು ಸಣ್ಣ ಮಕ್ಳಿಗೆ ತೊಗೊಂಡ ಮಳೆ ಒಳಗೆ ಹೋಗ್ಲಾಕತ್ತೀರಿ, ಒಂದು ಸಣ್ಣದ ಸೆಕೆಂಡ್ ಹ್ಯಾಂಡ್ ಕಾರ್ ಇದ್ರೆ ನೋಡ್ರಿ. ಯಾಕಂದ್ರೆ ಸಣ್ಣ ಮಕ್ಕಳು ಅದರ ಮಳೆ ಒಳಗೆ ಹೋಗ್ಲಕ್ಕ ಗಾಡಿ ಮ್ಯಾಗ ಭಾಳಷ್ಟು ಇದಾತು. ಸಣ್ಣ ಮಕ್ಕಳಿಗೆ ತೊಗೊಂಡ ನೀವು ಮಳೆ ಒಳಗೆ ಹೋಗ್ತೀರಿ. ಹಾಗಾಗಿ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ಇದ್ರೆ ನೋಡಿ ತೊಗೋರಿ ಅಕ್ಕ ಅಂಥೇಳಿ ನನಗೆ ಒಬ್ರು ಅಕ್ಕರ ಕಮೆಂಟ್ ಹಾಕಿದ್ರು ರೀ. ಆ ಕಮೆಂಟ್ ನೋಡಿ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ. ಯಾಕಂದ್ರೆ ನಮ್ಮ ಸಲಕ ಇಷ್ಟೊಂದು ಕಾಳಜಿ ವಹಿಸಿ ನೀವು ಆ ರೀತಿ ಕಮೆಂಟ್ ಹಾಕಿದ್ದ. ನಮಗೂ ಕೂಡ ದೊಡ್ಡ ಆಸೆ ಕನಸು ಎಲ್ಲನೂ ಅದ ರೀ. ಆದ್ರೆ ಈಡೇರಿಸ್ಕೊಳ್ಳೋ ಅಂಥ ಒಂದು ಸ್ಥಿತಿಯೊಳಗೆ ನಾವಿಲ್ರಿ. ಯಾಕಂದ್ರೆ ನಿಮ್ಮ ಕಮೆಂಟ್ ನೋಡಿ ನನಗೆ ಅಷ್ಟು ಖುಷಿ ಆಯ್ತು ರೀ. ನಾವು ಕಾರ್ ತೊಗೊಂಡಿವೇನೋ ಅನ್ನೋ ಅಷ್ಟು ಖುಷಿ ಆಯ್ತು ರೀ ನನಗೆ ನೀವು ಹೇಳಿದ್ದಕ್ಕೆ. ಆ ಆಸೆನ ನನಗೂ ಅದ ರೀ. ಆದ್ರೆ ಆ ಆಸೆ ಆದಷ್ಟು ಬೇಗ ಈಡೇರಲಿ ಅಂತೇಳಿ ಆ ದೇವರಲ್ಲಿ ಕೇಳ್ಕೊತೀನಿ ರೀ ನಾನು. ನಿಮ್ಮೆಲ್ಲರ ಪ್ರೀತಿ, ಸಪೋರ್ಟ, ಆಶೀರ್ವಾದ ಸದಾಕಾಲ ಇದ್ರೆ ಆದಷ್ಟು ಜಲ್ದಿ ಆ ಆಸೆ ಈಡೇರಲಿ ಅಂತ ಕೇಳ್ಕೊತೀನಿ ರೀ. ನನಗೆ ಅದಕ್ಕಿಂತ ಮೊದಲ ಒಂದು ಪುಟ್ಟದಾಗಿ ನಮ್ಮದೇ ಆಗಿರುವಂಥ ಒಂದು ಸ್ವಂತದಾಗಿ ಒಂದು ಗೂಡು ಕಟ್ಕೋಬೇಕು ಅನ್ನೋದೊಂದು ದೊಡ್ಡ ಆಸೆ ಅದ ರೀ. ಯಾಕಂದರೆ ನಮಗಿರೋದಕ್ಕೆ ಊರಿಗೆ ಹೋದ್ರೆ ಒಂದು ನೆಲೆ ಅಂತ ಬೇಕಲ್ರಿ. ಅದಕ್ಕೆ ಅದರ ಸಲುವಾಗಿ ಅದಕ್ಕಿಂತ ಮೊದಲು ಒಂದು ಪುಟ್ಟ ಗೂಡು ಕಟ್ಕೋಬೇಕು ಅನ್ನೋದೊಂದು ದೊಡ್ಡ ಆಸೆ ಅದ ರೀ. ಅದೆಲ್ಲ ಸಾಧ್ಯ ಆಗದ ನಿಮ್ಮೆಲ್ಲರ ಪ್ರೀತಿ, ಸಪೋರ್ಟ್, ಆಶೀರ್ವಾದ ಇದ್ರಿ ಫ್ರೆಂಡ್ಸ. ಯಾಕಂತಂದ್ರೆ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇದ್ದರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಹಾಗಾಗಿ ನಿಮ್ಮ ಸಪೋರ್ಟ ನಮಗೆ ಭಾಳ ಮುಖ್ಯ ರೀ. ನಿಮ್ಮೆಲ್ಲರ ಸಪೋರ್ಟ್ ಇರಲಿ, ಆಶೀರ್ವಾದ ಇರಲಿ. ನೀವು ಕೊಡೋ ಒಂದು ಲೈಕ್ಸು ಸಪೋರ್ಟ್ಲಿಂತನ ನಾವು ಇಲ್ಲಿವರೆಗೂ ಇಷ್ಟೊಂದು ಬೆಳೆದಿರೋದಕ್ಕೆ ಸಾಧ್ಯ ಆಗಿರೋದ. ಇದೇ ರೀತಿ ನಮ್ಮನ್ನು ಬೆಳೆಸ್ರಿ. ನಿಮ್ಮ ಆಸೆ ಅಂತೆ ನನಗೂ ಕೂಡ ದೊಡ್ಡ ಆಸೆ ಅದ ರೀ. ಕಾರ್ ತೊಗೋಬೇಕು, ನಮ್ಮ ಮಕ್ಳಿಗೆ ನಾವು ಬೇರೆ ಥರ ಕಾರ್ನ ಕುಂದಿಸ್ಕೊಂಡು ಹೋಗಬೇಕು ಅನ್ನೋ ದೊಡ್ಡ ಆಸೆ ಕನಸದ ರೀ. ಆದ್ರೆ ಏನು ಮಾಡೋದ್ರಿ, ನಾವು ಬಡರು, ನಮ್ಗೆ ಅಂಥ ಕಾರ್ ತೊಗೊಳ್ಳೋಂಥ ಪರಿಸ್ಥಿತಿ ಒಳಗಾಗಿ ಸದ್ಯಕ್ಕಂತೂ ನಾವು ಇಲ್ಲರಿ ಫ್ರೆಂಡ್ಸ. ನನಗೂ ಆಸೆ, ನಮ್ಮ ಯಜಮಾನ್ರಿಗೂ ಆಸೆ ರೀ, ಅವ್ರಿಗೂ ಮಕ್ಳಿಗೆ ಕರ್ಕೊಂಡು ಹೋಗ್ಬೇಕು ಅನ್ನೋದು ಕಾರ್ನೊಳಗೆ. ಆದ್ರೆ ನಾವು ಅನ್ಕೋತೇವೆ ಖರೆ ರೀ, ಆದ್ರೆ ಅದನ್ನು ಈಡೇರಿಸ್ಕೊಳ್ಳೋಂಥ ಸ್ಥಿತಿ ಒಳಗೆ ನಾವು ಸದ್ಯಕ್ಕಂತೂ ಇಲ್ಲರಿ ಫ್ರೆಂಡ್ಸ. ನಿಮ್ಮ ಆಸೆ ಅಂತೆ, ನನ್ನ ಆಸೆ ಅಂತೆ ಆದಷ್ಟು ಜಲ್ದಿ ಈ ಕನಸು ನನಸಾಗಲಿ ಅಂತ ಹೇಳಿ ನಾನು ಕೇಳ್ಕೊತೀನಿ ರೀ. ನೀವು ಇವತ್ತು ಕಮೆಂಟ್ನಾಗ ಹೇಳಿರೋ ಅಂಥ ಈ ಒಂದು ಮಾತು ಆದಷ್ಟು ಜಲ್ದಿ ನಿಜ ಅಲ್ಲಪ್ಪ ದೇವ್ರಿ ಅಂತ ನಾನು ಕೇಳ್ಕೊತೀನಿ ರೀ. ಇದೆಲ್ಲ ಕನಸುಗಳು ನನಸಾಗಬೇಕಂದ್ರೆ ನಿಮ್ಮ ಸಪೋರ್ಟ್ ಬೇಕು ರೀ ಫ್ರೆಂಡ್ಸ. ನಿಮ್ಮ ಸಪೋರ್ಟ ಏನು ರೀ ನಮಗೆ. ನಿಮ್ಮ ಸಪೋರ್ಟ್ ಇತ್ತಂದ್ರೆ ಏನು ಬೇಕಾದರೂ ಸಾಧನೆ ಮಾಡ್ತೀವಿ ಅನ್ನೋ ನಂಬಿಕೆ, ಭರವಸೆ ನಮಗೆ ಬರ್ತದೆ ರೀ. ಇದೇ ರೀತಿ ನಿಮ್ಮ ಸಪೋರ್ಟ್ ಇಲ್ಲರಿ. ಕಮೆಂಟ ಅಷ್ಟೊಂದು ಒಳ್ಳೆ ಕಮೆಂಟ್ ಹಾಕಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ರೀ ಅಕ್ಕ. ನೋಡಿ ಭಾಳ ಖುಷಿ ಆಯ್ತು ರೀ. ಆ ಕಮೆಂಟ ನೀವು
ನಾನು ಶಾಪಿಂಗಿಗೆ ಹೋಗಿದ್ದು ವಿಡಿಯೋ ಏನದಲ್ಲ ರೀ ನಾಗರ ಪಂಚಮಿ ಹಬ್ಬಕ್ಕೆ ಅಲ್ಲಿ ಹೋಗಿ ಕಿಸಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ಕಮೆಂಟ್ ಬಾಕ್ಸ್ ಒಳಗೆ ಓಪನ್ ಮಾಡಿ ನೋಡಿರಿ ಅಕ್ಕೋರು ಹಾಕಿದ ಕಮೆಂಟ ನೋಡ್ಬೋದು ನೀವು. ನನಗೆ ಆ ಕಮೆಂಟ್ ನೋಡಿ ಭಾಳ ಖುಷಿ ಆಯ್ತು ರೀ ನನಗೆ. ಹಾಗಾಗಿ ಅದನ್ನು ಇವತ್ತು ನಿಮ್ಮ ಜೊತೆ ಹಂಚ್ಕೊಳತ್ತೀನಿ. ಅವರ ಬಾಯಿ ಹರಕಿಲಿಂತ ಆದಷ್ಟು ಜಲ್ದಿ ನಾವು ಕಾರ್ ತೊಗೊಳೋಂಗೆ ಆಗಲಿಯಪ್ಪ ದೇವ್ರಿ ಅಂಥೇಳಿ ನಾನು ಕೂಡ ಆ ದೇವರಲ್ಲಿ ಬೇಡ್ಕೊತೀನಿ ರೀ. ನಮ್ಮಂಥ ಬಡವರಿಗೆ ನಿಮ್ಮ ಸಪೋರ್ಟ ಮೇನ್ ರೀ. ನಿಮ್ಮ ಸಪೋರ್ಟ್ ಸಿಕ್ಕರೆ ನಾವು ಏನು ಬೇಕಾದರೂ ಸಾಧನೆ ಮಾಡ್ತೇವೆ ರೀ ಫ್ರೆಂಡ್ಸ. ಇದೇ ರೀತಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ ಸದಾ ಕಾಲ ನಮ್ಮ ಕುಟುಂಬದ ಮೇಲೆ ಇರಲಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸಾಕತ್ತೀನಿ ರೀ ಫ್ರೆಂಡ್ಸ. ಈ ವಿಡಿಯೋ ನೋಡಿದಂಥ ಎಲ್ಲರಿಗೂ ನಮಸ್ಕಾರ ರೀ. ಹಂಗೆ ಅಕ್ಕಾಗ ಥ್ಯಾಂಕ್ ಯು ಸೋ ಮಚ್ ರೀ ಅಕ್ಕ. ನಿಮ್ಮ ಬಾಯಿ ಹರಕಿಲಿಂತ ಅಷ್ಟು ಜಲ್ದಿ ಈಡೇರ್ಲಪ್ಪ ದೇವರೇ ಅಕ್ಕೋರು ಹೇಳ್ದಂಗೆ ಅವ್ರ ಬಾಯಿ ಹರಕಿಲಿಂತ ಆದಷ್ಟು ಜಲ್ದಿ ನಾನು ಒಂದು ಪುಟ್ಟದಾದ ಕಾರನ್ನ ತೊಗೊಳ್ಳೋಂಗೆ ಒಂದು ಪುಟ್ಟ ಗೂಡನ್ನು ಕಟ್ಕೊಳ್ಳೋ ಅಂಥ ಒಂದು ಪರಿಸ್ಥಿತಿ ಬರಲಿ ಅಂತ ಹೇಳಿ ಆ ದೇವರಲ್ಲಿ ಕೇಳ್ಕೊತೀನಿ ರೀ.